ಚುಮು ಚುಮು ಚಳಿ ಮಧ್ಯರಾತ್ರಿಯಲ್ಲಿ ವಿಶೇಷ ಪೂಜೆ. ಮುಂಜಾನೆ 1 ಗಂಟೆಗೆ ಮೋದಿ ಮಾಡುತ್ತಿರುವ ವ್ರತ ಯಾವುದು? ಇದೇ ಜನವರಿ 22ನೇ ತಾರೀಕು ರಾಮ ಜನ್ಮಭೂಮಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇರುವುದು ಎಲ್ರಿಗೂ ಗೊತ್ತೇ ಇರುವಂತಹ ವಿಚಾರವಾಗಿದೆ. ಮೋದಿ ಅವರು ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಲಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಗೊತ್ತಿರುವಂತಹ ವಿಚಾರವಾಗಿದೆ. ಮೋದಿ ಅವರು 11 ದಿನಗಳ ಕಾಲ ಕಠಿಣ ವ್ರತವನ್ನ ಕೈಗೊಂಡಿದ್ದಾರೆ. ಇದರಲ್ಲಿ ಅವರು 1 ಗಂಟೆಗಳ ಕಾಲ ಭಜನೆಯನ್ನ ಮಾಡ್ತಾರಂತೆ, ಕಠೋರವಾಗಿ ಭಜನೆಯನ್ನ ಮಾಡ್ತಾರಂತೆ. ಹಾಗಾದ್ರೆ ಯಾವ ತರ ಭಜನೆಯನ್ನ ಮೋದಿ ಅವರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಜನವರಿ 22ರಂದು ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು 11 ದಿನಗಳ ಅನುಷ್ಠಾನಕ್ಕೆ ಭಾಗಿಯಾಗಿ ಪ್ರತಿದಿನ ಬೆಳಿಗ್ಗೆ 1 ಗಂಟೆಗಳ ಕಾಲ ವಿಶೇಷ ಮಂತ್ರವನ್ನ ಪಠನೆ ಮಾಡ್ತಾರೆ. ಜನವರಿ 12ರಂದು ಅನುಷ್ಠಾನ ಆರಂಭಿಸಿರುವ ಮೋದಿ ಅವರು ಜೀವನದಲ್ಲಿ ಹಿಂದೆಂದೂ ಅನುಭವಿಸದಂತಹ ವಿಶೇಷ ಅನುಭೂತಿಯನ್ನ ಹೊಂದಿರುವುದಾಗಿ ತಿಳಿಸಿದ್ದಾರೆ. ಪ್ರಾಣ ಪ್ರತಿಷ್ಠಾಪನೆಯ ಸಮಾರಂಭದಲ್ಲಿ ಎಲ್ಲಾ ಭಾರತೀಯರನ್ನ ಪ್ರತಿನಿಧಿಸಲು ದೇವರು ನನ್ನನ್ನ ಸಾಧನವಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಮತ್ತು ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಅವರು 11 ದಿನಗಳ ಧಾರ್ಮಿಕ ಅನುಷ್ಠಾನವನ್ನ ಕೈಗೊಳ್ಳುತ್ತಿದ್ದೇನೆ ಅಂತ ತಿಳಿಸಿದ್ದಾರೆ. ಧಾರ್ಮಿಕ ಅನುಷ್ಠಾನದ ಭಾಗವಾಗಿ ಮೋದಿ ಅವರು ಪ್ರತಿದಿನ 1 ಗಂಟೆ ಕಾಲ ಮಂತ್ರ ಪಠಣೆಯನ್ನ ಮಾಡ್ತಾರೆ. ಪ್ರಧಾನಿ ಮೋದಿ ಅವರು ಯಾವಾಗ ಮಂತ್ರವನ್ನ ಪಠನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ ನೋಡಿ. ಪ್ರಧಾನಿ ಮೋದಿ ಅವರು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ 1 ಗಂಟೆ 11 ನಿಮಿಷಗಳ ಕಾಲ ಮಂತ್ರವನ್ನ ಪಠನೆ ಮಾಡ್ತಾರೆ. ಬೆಳಿಗ್ಗೆ 3:40ಕ್ಕೆ ಸರಿಯಾಗಿ ಮೋದಿ ಅವರು ಮಂತ್ರವನ್ನ ಪಠನೆ ಮಾಡುವುದರ ಮೂಲಕ ರಾಮನನ್ನ ಆರಾಧನೆ ಮಾಡ್ತಾರೆ. ಪ್ರಧಾನಿ ಮೋದಿ ಅವರಿಗೆ ಮಂತ್ರವನ್ನ ಹೇಳ್ಕೊಟ್ಟಿದ್ದು ಯಾರು? ಪ್ರಧಾನಿ ಮೋದಿ ಅವರು ಪ್ರತಿದಿನ ಪಠಿಸುವ ವಿಶೇಷ ಮಂತ್ರವನ್ನ ಕೆಲವು ಆಧ್ಯಾತ್ಮ ಸಾಧಕರು ಅವರಿಗೆ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಂತ್ರವನ್ನ ಪಠಿಸುವುದು ಅವರ 11 ದಿನಗಳ ಅನುಷ್ಠಾನದ ಪ್ರಮುಖ ಅಭ್ಯಾಸದಲ್ಲಿ ಒಂದಾಗಿದೆ. 11 ದಿನಗಳ ವಿಶೇಷ ಧಾರ್ಮಿಕ ಅನುಷ್ಠಾನ ಕೈಗೊಂಡಿದ್ದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಬಗ್ಗೆ ವಿವಿಧ ಧಾರ್ಮಿಕ ಸಂಸ್ಥೆಗಳು ಮತ್ತು ಮುಖ್ಯಸ್ಥರು ಮತ್ತು ಆಧ್ಯಾತ್ಮಿಕ ಸಾಧಕರು ಇತ್ತೀಚೆಗೆ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ಮೋದಿ ಅವರು ಈ ನಡೆಯು ದೇಶದಲ್ಲಿ ಸರ್ವಾಂಗೀಣ ಉತ್ಸಾಹವನ್ನ ಸೃಷ್ಟಿ ಮಾಡಲಿದೆ ಅಂತ ನಿಕೇತನ ಆಶ್ರಮದ ಚಿದಾನಂದ ಸರಸ್ವತಿ ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಅದರಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದು ನನ್ನ ಅದೃಷ್ಟ, 500 ವರ್ಷಗಳ ಹೋರಾಟ ಮತ್ತು ತ್ಯಾಗ ಬಲಿದಾನದ ನಂತರ ದೇವಾಲಯ ತಲೆ ಎತ್ತುತ್ತಾ ಇದೆ ಅಂತ ಸಂದೇಶವನ್ನ ಕೂಡ ಸಾರಿದ್ದಾರೆ. ಜೋನಾ ಅಖಾಡದ ಸ್ವಾಮಿ ಅವಧೇಶಾನಂದ ಗಿರಿ ಅವರು ಮೋದಿಯವರ ಘೋಷಣೆಯು ಅವರ ಅಪರೂಪದ ಆಡಳಿತ ಶೈಲಿಯನ್ನ ತೋರಿಸುತ್ತಿದೆ, ಅಪ್ರತಿಮ ಆರಾಧಕರು ಅಂತ ತೋರಿಸ್ತಾ ಇದೆ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. 11 ದಿನಗಳ ನಂತರ ಅನುಷ್ಠಾನದ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶಿಸ್ತಿನ ಆಚರಣೆಯನ್ನ ಮಾಡ್ತಾ ಇದ್ದಾರೆ ಮತ್ತು ಅವರು ನೆಲದ ಮೇಲೆ ಮಲಗ್ತಾ ಇದ್ದಾರೆ. ಗೋಪೂಜೆ ಮತ್ತು ಹಸುವಿಗೆ ಆಹಾರ ನೀಡುವಂತದ್ದು ದೈನಂದಿನ ಭಕ್ತಿಯನ್ನ ತೋರಿಸುತ್ತಿದೆ ಅಂತ ಹೇಳಲಾಗ್ತಾ ಇದೆ. ಅವರು ದೇಶದಾದ್ಯಂತ ಮಹತ್ವದ ದೇವಾಲಯಗಳಿಗೆ ಭೇಟಿಯನ್ನ ನೀಡ್ತಾ ಇದ್ದಾರೆ ಮತ್ತು ರಾಮಾಯಣ ಪಠಣೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇತ್ತೀಚೆಗೆ ಅವರು ಮಹಾರಾಷ್ಟ್ರದ ನಾಸಿಕ್ನ ರಾಮ್ಕೋಟ್ ಮತ್ತು ಶ್ರೀಕಾಳ್ರಾಮ್ ದೇವಸ್ಥಾನ, ಗುರುವಾಯೂವಿನ ಕೃಷ್ಣ ದೇವಾಲಯ ಮತ್ತು ಕೇರಳದ ಶ್ರೀ ರಾಮಸ್ವಾಮಿ ದೇವಾಲಯ ಮತ್ತು ಆಂಧ್ರ ಪ್ರದೇಶದ ವೀರಭದ್ರ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿದ್ರು. ಅವರು ಇಂದು ತಮಿಳುನಾಡಿನ ತಿರುಚಿರಾಪಲ್ಲಿಯಲ್ಲಿರುವ ಶ್ರೀ ರಂಗನಾಥ ಸ್ವಾಮಿ ದೇವಾಲಯ ಮತ್ತು ರಾಮೇಶ್ವರದಲ್ಲಿರುವ ಶ್ರೀ ಅರುಳ್ಮಿಗು ರಾಮನಾಥ ಸ್ವಾಮಿ ದೇವಾಲಯಕ್ಕೆ ಭೇಟಿಯನ್ನ ನೀಡಲಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಮೋದಿ ಅವರು ಯಾವ ಕಾರಣಕ್ಕೋಸ್ಕರ ಪಠಣೆಯನ್ನ ಮಾಡ್ತಿದ್ದಾರೆ, ಮಂತ್ರ ಪಠಣೆಯನ್ನ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಿದ್ವಿ. ಇದಿಷ್ಟು ಈ ದಿನದ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.